ನಮಸ್ತೆ TV20 ಕನ್ನಡ ವಾಹಿನಿಗೆ ಸ್ವಾಗತ. ಈ ಖದೀಮರಿಗೆ ಅಮಾಯಕ ಯುವಕರೇ ಟಾರ್ಗೆಟ್. 4-5 ವರ್ಷಗಳಿಂದ ಇಡೀ ಬೆಳಗಾವಿ ನಗರಕ್ಕೆ ಗಾಂಜಾ ಸಪ್ಲೈ ಮಾಡ್ತಾ ಹಾಯಾಗಿದ್ರು. ಆದ್ರೆ ಇಡೀ ಬೆಳಗಾವಿ ನಗರಕ್ಕೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದ ಮಾಸ್ಟರ್ ಮೈಂಡ್ ಹಾಗೂ ಗ್ಯಾಂಗ್ ಅನ್ನ ಇದೀಗ ಪೊಲೀಸರು ಜೈಲಿಗೆ ಹಾಕಿದ್ದಾರೆ. ಕಳೆದ ಜೂನ್ನಲ್ಲಿ 5.562 kg ಗಾಂಜಾ ಸೀಸ್ ಮಾಡಿ ತಾಜಿಬ್ ಅಬ್ದುಲ್ ರಜಾಕ್ ಮುಲ್ಲಾ ಹಾಗೂ ಅನುರಾಗ ಉದಯ್ ಕುಮಾರ್ ಯರಳನಾರ್ಕರ್ ಎಂಬುವರನ್ನ ಅರೆಸ್ಟ್ ಮಾಡಿದ ಬೆಳಗಾವಿ ಖಾಕಿ ಪಡೆ ಇವರಿಗೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದ ಸದ್ದಾಂ ಅಲಿಯಾಸ್ ಇಸ್ಮಾಯಿಲ್ ಸೈಯದ್ ಮತ್ತು ತಾಜಿರ್ ಬಸ್ತುವಾಡ ಇವರನ್ನ ಪತ್ತೆ ಹಚ್ಚಲು ಸರ್ಚ್ ವಾರೆಂಟ್ ಪಡೆದು ಮುಂಬೈಗೆ ಹೋಗಿದ್ದಾರೆ. ಆದರೆ ಸದ್ದಾಂ ಅಲಿಯಾಸ್ ಇಸ್ಮಾಯಿಲ್ ಸೈಯದ್ ಈತನ ಮಾವ ಅಬ್ದುಲ್ ಮಜೀದ್ ಮುಖಾದಂ ಸಿಕ್ಕಿ ಬೀಳ್ತಾನೆ. ಈತನ ಮನೆಯಿಂದ 2 kg 16 ಗ್ರಾಂ ಗಾಂಜಾ ಕೂಡ ಪತ್ತೆಯಾಗುತ್ತೆ. ಈ ವೇಳೆ ಮುಖ್ಯ ಆರೋಪಿಯ ಮಾವನನ್ನ ಬಂಧಿಸಿ ಹಿಂಡಲಗ ಜೈಲಿಗೆ ಪೊಲೀಸರು ಕಳಿಸುತ್ತಾರೆ. ಬಳಿಕ ಆಗಸ್ಟ್ 21ರಂದು ಈ ಇಸ್ಮಾಯಿಲ್ ಅಲಿಯಾಸ್ ಸದ್ದಾಂ ಬಾಬು ಸೈಯದ್ ಮತ್ತು ತಾಜಿರ್ ಗುರುಸಾಬ ಬಸ್ತವಾಡೆ ಬೆಳಗಾವಿಯ ಹಿಂಡಲಗ ಜೈಲಲ್ಲಿ ಇರುವಂತಹ ತಮ್ಮ ಮಾವನನ್ನ ಭೇಟಿ ಮಾಡಲು ಬಂದಿದ್ದಾನೆ ಎಂಬ ಖಚಿತ ಮಾಹಿತಿ ಪಡೆದು ದಾಳಿ ಮಾಡಿದ ಪೊಲೀಸರು ಇಬ್ಬರನ್ನು ಹಾಗೂ ಇವರ ಜೊತೆ ಇದ್ದ ಗಾಂಜಾ ಪೆಡ್ಲರ್ಗಳು ಆದ ಪ್ರಥಮೇಶ್, ದಿಲೀಪ್ ಲಾಡ್, ತೇಜಸ್, ಭೀಮ್ರಾವ್ ವಾಜ್ರ, ಶಿವಕುಮಾರ್ ಬಾಳಕೃಷ್ಣ ಅಸಬೆ, ರಂಜಾನ್ ದಸ್ತಗಿರಿ ಜಮಾದರ್ ಎಂಬುವರನ್ನ ಲಾಕ್ ಮಾಡಿದ್ದಾರೆ. ನಗರ ಪೊಲೀಸರು ಮಾಡಿದ ಅತಿ ದೊಡ್ಡ ರೇಡ್ ಇದಾಗಿದ್ದು, ಈ ವೇಳೆ ಆರೋಪಿಗಳ ಕಾರ್ನಲ್ಲಿ ಇದ್ದಂತಹ 42 kg 730 ಗ್ರಾಂ ಗಾಂಜಾ, ಡಿಜಿಟಲ್ ಹ್ಯಾಂಗರ್ ತಗಡಿ, 2 ಕಾರು, ಮಾರಕಾಸ್ತ್ರಗಳು, 4500 ಹಣ, 10 ಮೊಬೈಲ್ಗಳು, ಸರ್ಜಿಕಲ್ ಬ್ಲೇಡ್ ವಶಕ್ಕೆ ಪಡೆದಿದ್ದಾರೆ. ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಸದ್ದಾಂ ಅಲಿಯಾಸ್ ಇಸ್ಮಾಯಿಲ್ ಸೈಯದ್ ತನ್ನ ಸಹಚರರ ಒಡನೆ ಮಧ್ಯಪ್ರದೇಶದಿಂದ ಗಾಂಜಾ ತಂದು ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಹುಬ್ಬಳ್ಳಿ, ಧಾರವಾಡ ಅಲ್ಲದೆ ಬೆಂಗಳೂರು ಹಾಗೂ ಪಕ್ಕದ ರಾಜ್ಯ ಗೋವಾದಲ್ಲಿ ಮಾರಾಟ ಮಾಡ್ತಾ ಇರುವುದು ಬೆಳಕಿಗೆ ಬಂದಿದೆ. 29/6/2025 ನಮ್ಮ ಸೇಮ್ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಒಂದು 5 kg ಗಾಂಜಾ ರೇಡ್ ಮಾಡಿದರು. ನಾವು ಪ್ರೆಸ್ ನೋಟ್ ಆವಾಗ ರಿಲೀಸ್ ಮಾಡಿದ್ದೀವಿ. ಇದರಲ್ಲಿ ತಾಜೀಬ್ ಮತ್ತು ಒಬ್ಬ ಅನುರಾಗ್ ಈ ಇಬ್ಬರು ಗಾಂಜಾ ಜೊತೆಗೆ ಸಿಕ್ಕಿದ್ರು. ಆ ಕೇಸ್ದು ಲೀಡ್ ತಗೊಂಡು ಅವರು ಗಾಂಜಾ ಯಾರಿಂದ ತಗೊಂಡಿದ್ದಾರೆ ಆ ಮಾಹಿತಿ ಮೇಲೆ ನಮ್ಮ ಅಧಿಕಾರಿಗಳು ಒಬ್ಬ ಇಸ್ಮಾಯಿಲ್ ಅಲಿಯಾಸ್ ಸದ್ದಾಂ ಬಾಬು ಸೈಯದ್ ಇವರ ಹೆಸರು ಬಂತು. ನಮ್ಮ ಪೊಲೀಸ್ ತಂಡ ನಮ್ಮ ಇನ್ಸ್ಪೆಕ್ಟರ್ ಗಡ್ಡೇಕರ್ ಇವರ ನೇತೃತ್ವದಲ್ಲಿ ದಿನಾಂಕ 21/7/2025 ಮುಂಬೈಗೆ ಹೋಗಿ ಅವನ ಸದ್ದಾಂ ಮನೆಗೆ ರೇಡ್ ಮಾಡಿದರು. ಕೋರ್ಟಿಂದ ಪರ್ಮಿಷನ್ ತಗೊಂಡು ಅವನ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಆವಾಗ ಅವನ ಮನೆಯಲ್ಲಿ 2 kg ಗಾಂಜಾ ಸಿಕ್ಕಿತ್ತು ಮತ್ತು ಅವರ ಮಾವ ಅಬ್ದುಲ್ ಮಜೀದ್ ಅವರಿಗೆ ದಸ್ತಗಿರಿ ಮಾಡಲಾಗಿತ್ತು. ದಸ್ತಗಿರಿ ಮಾಡಿ ಅವರು ಆರೋಪಿಗೆ ನಮ್ಮ ಹಿಂಡಲ್ಗಾ ಜೈಲಿನಲ್ಲಿ ಇಡಲಾಗಿತ್ತು. ಆದರೆ ಮೇನ್ ಅಕ್ಯೂಸ್ ಇದರಲ್ಲಿ ಸಿಗಲಿಲ್ಲ. ಸೊ ನಮ್ಮ ಅಧಿಕಾರಿ ಆವಾಗ ಕೂಡ ಬಿಟ್ಟಿರಲಿಲ್ಲ, ಕಂಟಿನ್ಯೂಸ್ ಆಗಿ ಬೆನ್ ಹತ್ತಾ ಇದ್ರು. ಒಂದು ಒಳ್ಳೆಯ ಸೋರ್ಸ್ ಮುಖಾಂತರ ಮಾಹಿತಿ ಬಂತು, ಈ ಇಸ್ಮಾಯಿಲ್ ಮತ್ತು ತಾಜೀರ್ ಇವರು ಆ ಮಾವಾಗೆ ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ. ಸೊ ನಿನ್ನೆ 21/8/2025 ಚಂದಗಢ ಬೆಳಗಾವಿ ರಸ್ತೆಯಲ್ಲಿ ಸೇಮ್ ಪ್ಲೇಸ್ ಡಾಬಾ ಅಲ್ಲಿ 2 ಕಾರ್ನಲ್ಲಿ ಇವರು ಬರ್ತಾ ಇದ್ರು. ಅವರಿಗೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಮತ್ತು ಅವರ ತಂಡ ಈ ಕಾರ್ ಇಂಟರ್ಸೆಪ್ಟ್ ಮಾಡಿ ಚೆಕಿಂಗ್ ಮಾಡಿದ್ದಾಗ ಟು ಅವರ್ ಸರ್ಪ್ರೈಸ್ ದೇರ್ ವರ್ ಅದರ್ ಫೋರ್ಸ್ ಮೆಂಬರ್ಸ್. ಪ್ರಥಮೇಶ್ ಇವನು ಮಹಾರಾಷ್ಟ್ರದವನು, ಕೊಲ್ಹಾಪುರದವನು, ತೇಜಸ್ ವಜಾರೆ ಇವನು ಹುಕ್ಕೇರಿ ತಾಲೂಕು ಬೆಳಗಾವಿದವನು, ಶಿವಕುಮಾರ್ ಅಸಾಬೆ ಇವನು ಕೊಲ್ಹಾಪುರ ಮಹಾರಾಷ್ಟ್ರದವನು, ರಂಜಾನ್ ಜಮಾದಾರ್ ಇವನು ಸಾತಾರ ಮಹಾರಾಷ್ಟ್ರದವನು. ಒಟ್ಟು 6 ಜನ ಅದರಲ್ಲಿ ಸಿಕ್ಕಿದ್ದಾರೆ. ಇವರಿಂದ 42.73 kg ಗಾಂಜಾ ನಮಗೆ ಸಿಕ್ಕಿದೆ. ಅದರ ಜೊತೆಗೆ 10 ಮೊಬೈಲ್ ಫೋನ್ಸ್, 1 ಮಚ್, 1 ವೇಯಿಂಗ್ ಮಷಿನ್, 4000 ಕ್ಯಾಶ್ ಮತ್ತು ಈ 2 ಕಾರ್, ಸ್ವಿಫ್ಟ್ ಕಾರ್ ಮತ್ತು 1 ವ್ಯಾಗನರ್ ಕಾರ್ ಮತ್ತು 1 ಸರ್ಜಿಕಲ್ ಬ್ಲೇಡ್ ಕೂಡ ಇತ್ತು ಇವರ ಹತ್ರ. ಅದು ಪಾಕೆಟ್ ಗಾಂಜಾದು ಪಾಕೆಟ್ ಓಪನ್ ಮಾಡೋಕ್ಕೆ ಇಷ್ಟು ಸಾಮಾನು ಜಪ್ತು ಮಾಡಲಾಗಿದೆ. ಸೊ ಈ ಒಂದೇ ಕಂಟಿನ್ಯೂಷನ್ ಆಫ್ ಕೇಸ್ ಕ್ರೈಮ್ ನಂಬರ್ 55/25 ನಲ್ಲಿ ಟೋಟಲ್
9 ಅಕ್ಯೂಸ್ಡ್ ಅರೆಸ್ಟ್ ಆಗಿದ್ದಾರೆ. 50 kg 452 ಗ್ರಾಮ್ ಗಾಂಜಾ ಸೀಸ್ ಮಾಡಲಾಗಿದೆ. 13 ಮೊಬೈಲ್ ಫೋನ್ಸ್ ನಮ್ಮ ಹತ್ರ ಸಿಕ್ಕಿದೆ. 2 ಕಾರ್, 1 ಮೋಟರ್ ಸೈಕಲ್ ಮತ್ತು 11 ಬೇರೆ ಐಟಮ್ಸ್ ಇಲ್ಲಿವರೆಗೆ ಸಿಕ್ಕಿದೆ. ಇನ್ನೂವರೆಗೆ ನಮ್ಮ ನಗರದಲ್ಲಿ ಮಾಡಿದ ರೋಡ್ ರೇಡ್ಸ್ಗಳಲ್ಲಿ ಇದು ಬಿಗ್ಗೆಸ್ಟ್ ರೇಡ್ ಇದೆ ನಮಗೋಸ್ಕರ. ಮತ್ತು ಲಾಸ್ಟ್ ಟೈಮ್ ನಾವು ನಿಮಗೆ ಹೇಳಿದ್ದೀವಿ ಒಂದು ಕೇಸ್ನಲ್ಲಿ ಮಿಡಲ್ ಮ್ಯಾನ್ ನಮಗೆ ಸಿಗ್ತಾ ಇದ್ದಾರೆ ಅಂತ. ಸೊ ದಿಸ್ ಟೈಮ್ ವಿ ಹ್ಯಾವ್ ಬಿನ್ ಏಬಲ್, ಈ ಬೆಳಗಾವಿ ನಗರಕ್ಕೆ ಸಪ್ಲೈ ಮಾಡೋನು ಮೇನ್ ಮಾಸ್ಟರ್ ಮೈಂಡ್ ಯಾರಿದ್ದಾನೆ ಅಂದರೆ ಈ ಇಸ್ಮಾಯಿಲ್ ಅಲಿಯಾಸ್ ಸದ್ದಾಮ್. ಅವನು ನಮ್ಮ ಕೈಯಲ್ಲಿ ಸಿಕ್ಕಿದ್ದಾನೆ. ಅವನು ಮಧ್ಯಪ್ರದೇಶ ಮತ್ತು ಒಡಿಸ್ಸಾಯಿಂದ ಈ ಗಾಂಜಾ ತೊಗೊಂಡು ಬರ್ತಾ ಇದ್ದಾನೆ. ಅದರ ಜೊತೆಗೇನೆ ನಮ್ಮ ಊರಕ್ಕೆ ಹೆರೋಯಿನ್ ಸಪ್ಲೈ ಪುಣೆ ಮತ್ತು ಮುಂಬೈಯಿಂದ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗಿದೆ ಮಾಹಿತಿ. ಗಣೇಶ ಹಬ್ಬ ಮುಗಿದ ಮೇಲೆ ಇದೇ ತಂಡ ಈ ಕೆಲಸ ಕಂಟಿನ್ಯೂ ಮಾಡ್ತಾರೆ. ಬರೋ ದಿನಗಳಲ್ಲಿ ಈ ಸೋರ್ಸ್ ಎಲ್ಲಿಂದ ಉತ್ಪಾದನೆ ಆಗ್ತಾ ಇದೆ ಅಲ್ಲಿವರೆಗೆ ನಾವು ಹೋಗಿ ರೇಟ್ ಮಾಡಿಕೊಂಡು ವಿಲ್ ಟ್ರೈ ಟು ಕಟ್ ಸಪ್ಲೈ ಆಫ್ ನಾರ್ಕೋಟಿಕ್ ಪ್ರಾಡಕ್ಟ್ಸ್ ಟು ಬೆಳಗಾವಿ ಸಿಟಿ. ಈ ಎಲ್ಲ ತಂಡಕ್ಕೆ ನಾವು ದೊಡ್ಡ ಕ್ಯಾಶ್ ರಿವಾರ್ಡ್ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಹಾಗೆಯೇ ಏನು CM ಮೆಡಲ್ ಆಗಲಿ DGDs ಆಗಲಿ ಆ ಎಲ್ಲ ರಿವಾರ್ಡ್ಸ್ಗಳಿಗೆ ಕೂಡ ನಾವು ಈ ಒಳ್ಳೆ ಕೆಲಸಕ್ಕಾಗಿ ಅವರಿಗೆ ನಾವು ರೆಕಮೆಂಡ್ ಮಾಡ್ತೀವಿ. ಸರ್, ಇವನು ಪೂರ್ತಿ ಮಾಸ್ಟರ್ ಮೈಂಡ್ ಸರ್ ಈಗ? Yes, he is the main man who was the main mastermind who was making the supply. ಮತ್ತು ಬೇರೆ ಬೇರೆ ವಿಚಾರ ನಮಗೆ ಗೊತ್ತಾಗ್ತಾ ಇದೆ ಇದರಿಂದ. ಇವನು ಯಾರ ಹುಡುಗರಿಗೆ ಬಳಸ್ತಾ ಇದ್ದ ಡಿಸ್ಟ್ರಿಬ್ಯೂಷನ್ಗಾಗಿ ಮತ್ತು ಸಪ್ಲೈಗಾಗಿ, ಅವರು ಈಗ ಕೆಲವರು ನಮ್ಮ ಜಿಲ್ಲೆನಲ್ಲಿ ಇವನಿಗೆ ಓವರ್ಟೇಕ್ ಮಾಡ್ತಾ ಇದ್ದಾರೆ. ಅವರು ನೇರವಾಗಿ ಮಧ್ಯಪ್ರದೇಶ ಒಡಿಸ್ಸಾಗೆ ಹೋಗಿ ನೇರವಾಗಿ ಸಪ್ಲೈ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ರು. ಇವರದ್ದು ಇಂಟರ್ ಗ್ಯಾಂಗ್ ರೈವಲ್ರಿ ವಗೇರ ಕೂಡ ಇದೆ. ಆ ಪುಷ್ಪ ಆ ಥರ ಮೂವಿ ನೋಡಿಕೊಂಡು ಎಲ್ಲರೂ ಗ್ಯಾಂಗ್ಸ್ಟರ್ ಆಗೋದು ವಿಚಾರದಲ್ಲಿ ಇದ್ದಾರೆ. ಬಟ್ ಥ್ಯಾಂಕ್ಫುಲಿ ಈಗ ಈ 13 ಮೊಬೈಲ್ ಏನಿದೆ ಎಲ್ಲ ನಮಗೆ ಫುಲ್ ನೆಟ್ವರ್ಕ್ ಗೊತ್ತಾಗುತ್ತೆ. ಓನ್ಲಿ ನಮ್ಮ ಸದ್ಯ ಸ್ವಲ್ಪ ಹಬ್ಬದಲ್ಲಿ ಬ್ಯುಸಿ ಇದ್ದೀವಿ. ಅದು ಆಗಿದ ತಕ್ಷಣ ವಿಲ್ ಕಂಟಿನ್ಯೂ ದಿಸ್ ಜಾಬ್. ಇಮೇಜಿಂಗ್ ಈಗ ಫಾರೆನ್ಸಿಕ್ ಇಮೇಜಿಂಗ್ ಎಲ್ಲ ಮೊಬೈಲ್ ಎಲ್ಲ ಕಳಿಸ್ತಾ ಇದ್ದೀವಿ. ಅದು ಇಮೇಜಿಂಗ್ ನಮಗೆ ಬರುತ್ತೆ ಖಂಡಿತಾಗಿ. ಇನ್ನು ಬರೋ ದಿನಗಳಲ್ಲಿ ಇಲ್ಲಿ ದಿಸ್ ಇಸ್ ದ ಮೇನ್ ಮ್ಯಾನ್. ಅಲ್ಲಿ ಮಿಡಲ್ ಮ್ಯಾನ್ ಇಲ್ಲಿ 4 ಪ್ರಥಮೇಶ್, ತೇಜಸ್, ಶಿವಕುಮಾರ್, ರಂಜಾನ್ ಇವರು ಮಿಡಲ್ ಮ್ಯಾನ್ ಇದ್ರು. ಇವರು ಆ ಪೆಡ್ಲರ್ಸ್ಗೆ ಅಲ್ಲಿ ಕಾಲೇಜ್ ಹತ್ತಿರ ಹಾಸ್ಟೆಲ್ ಹತ್ತಿರ ಯಾರ್ಯಾರಿದ್ರು ಅವರಿಗೆ ಕೊಡ್ತಾ ಇದ್ರು. ಆ ಫುಲ್ ಲಿಸ್ಟ್ ಹೊರಗಡೆ ಬಂದ್ಬಿಡುತ್ತೆ. ಇವರದು ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ತೀವಿ. ಇವರದು ವಾಟ್ಸ್ಆ್ಯಪ್ ಚಾಟ್ ನಾವು ಅನಾಲಿಸಿಸ್ ಮಾಡ್ತೀವಿ. ಬರೋ ದಿನದಲ್ಲಿ ಇವರದು ಯಾರ್ಯಾರು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನಲ್ಲಿ ಯಾರ್ಯಾರಿದ್ರು ಅವ್ರು ಎಲ್ಲಿಗೆ ನಾವು ದಸ್ತಗಿರಿ ಮಾಡ್ತೀವಿ, ಹುಡ್ಕೊಂಡು ದಸ್ತಗಿರಿ ಮಾಡ್ತೀವಿ. ಈಗ ಎಷ್ಟು ತಿಂಗಳಿಂದ ಅವನು ಸಪ್ಲೈ ವರ್ಷದಿಂದ ಇವನು ಲಾಸ್ಟ್ 4 years ಇಂದ ಮಾಡ್ತಾ ಇದ್ದಾನೆ. ಇವನ್ ಮೇಲೆ ನಮ್ಮ ಸಿಟಿನಲ್ಲಿ ಒಂದು ಕೇಸ್ ಇದೆ, ಜಿಲ್ಲೆನಲ್ಲಿ ಕೇಸಸ್ ಇದೆ, ಹುಬ್ಳಿನಲ್ಲಿ ಕೂಡ ಇವನು ಆಪರೇಟ್ ಮಾಡ್ತಾ ಇದ್ದ, ಅಲ್ಲಿ ಒಂದು ಕೇಸ್ ಇದೆ, ಮತ್ತು ಗೋವಾನಲ್ಲಿ ಕೂಡ ಒಂದು ಕೇಸ್ ಇದೆ. ಈಗ ಫಿಂಗರ್ ಪ್ರಿಂಟ್ಸ್ ನಾವು ನಿನ್ನೆ ತಗೊಂಡಿದ್ದೀವಿ. ಅದರಿಂದ ನ್ಯಾಷನಲ್ ಡೇಟಾಬೇಸ್ ಕೂಡ ನಾವು ಸರ್ಚ್ ಮಾಡ್ತೀವಿ. ಈ ಎಲ್ಲರೂ ಬೇರೆ ಕಡೆಯಲ್ಲಿ ಸಿಕ್ಕಾಕೊಂಡಿದ್ರೆ ಅದು ಕೂಡ ನಮಗೆ ಮಾಹಿತಿ ಇದೆ. ಬೇರೆ ಬೇರೆ ರಾಜ್ಯಕ್ಕೂ ಬೇಕಾಗಿದ್ದ ಇಂಟರ್ಸ್ಟೇಟ್ ಸಪ್ಲೈಯರ್, ಮೇನ್ ಸಪ್ಲೈಯರ್ ಇವನೇನಾ? ಹಾಂ, ನಮ್ಮ ನಗರಕ್ಕೆ ಮೇನ್ ಪ್ರಾಬ್ಲಮ್ ಇದೆ. ಈ ಥರ ಇನ್ನೂ 2-3 ಗ್ಯಾಂಗ್ ಆಪರೇಟ್ ಮಾಡ್ತಾ ಇದ್ದಾವೆ. ಅವರಿಗೆ ಕೂಡ ನಾವು ಇವನಿಂದ ಪತ್ತೆ ಮಾಡ್ತೀವಿ. ಸರ್, ಇವನು ಕಲ್ಟಿವೇಟರ್ಸ್ ತರ್ತಿದ್ದ ಮತ್ತೆ ಬೇರೆ ನೆಟ್ವರ್ಕ್ ಇತ್ತು? ಕಲ್ಟಿವೇಟರ್ ಅಲ್ಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಬಾರ್ಡರ್ ಏರಿಯಾ ಇದೆ, ಅಲ್ಲಿಂದ ಕಲ್ಟಿವೇಟರ್ಸ್ ಇಂದ ತರ್ತಾ ಇದ್ದಾನೆ. ಒಡಿಸಾದು ಒಂದು ಕಾಂಟ್ಯಾಕ್ಟ್ ನಮಗೆ ಸಿಕ್ಕಿದೆ, ಮತ್ತು ಒಂದು ಮುಂಬೈದು ಸಾಯನ್ ಏರಿಯಾ ಇದೆ, ಅಲ್ಲಿಂದ ಒಂದು ಕಾಂಟ್ಯಾಕ್ಟ್ ಸಿಕ್ಕಿದೆ. ಅಲ್ಲಿ ಹೆರೋಯಿನ್ ನಮ್ಮ ಊರಲ್ಲಿ ಏನು ಬರ್ತಾ ಇದೆ ಅದೆಲ್ಲ ಮುಂಬೈಯಿಂದ ತೊಗೊಂಡು ಬರ್ತಾ ಇದ್ದಾರೆ. ಸೊ ಈ ಎಲ್ಲ ಮಾಹಿತಿ, ಹೆಚ್ಚಿನ ಮಾಹಿತಿ ಬರ್ತಾ ಇದೆ. ಸೊ ಹೋಪ್ಫುಲಿ ಬರೋ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾರ್ಕೋಟಿಕ್ಸ್ ಅಫೆಂಡರ್ಸ್ ಮೇಲೆ ನಾವು ಖಂಡಿತವಾಗಿ ಕ್ರಮ ತಗೋತೀವಿ. ಬರೀ ಗಾಂಜಾ ಅಟ್ಯಾಕ್ ಸಪ್ಲೈ ಮಾಡ್ತಿದ್ದೆ, ಇನ್ನೊಂದು ಪಿನ್ನಿ ಅನ್ನುವಂಥದ್ದು ಇಲ್ಲಿ ಕನ್ಸ್ಯೂಮ್ ಇದೆ ಸರ್, ಅದನ್ನು ಮಾಡ್ತಿದ್ದೆ. ಅದು ಕೂಡ ಸರ್ ಈ ನೆಟ್ವರ್ಕ್ಲಿ ಟೋಟಲ್ ಎಷ್ಟು ಜನ ಇನ್ವಾಲ್ವ್ ಇದ್ದಾರೆ ಸರ್? ಈಗ ಈ FIR ನಲ್ಲಿ 6 ಜನದ ಹೆಸರು ಇದೆ. ನಾವು ವಿಲ್ ವರ್ಕ್ಔಟ್, ವಿಲ್ ಹ್ಯಾವ್ ಟು ಸಿಟ್ ಡೌನ್, ಅನಲೈಸ್ ಆಲ್ ದ ಫೋನ್ಸ್, ಅನಲೈಸ್ ಆಲ್ ದ ಬ್ಯಾಂಕ್ ಸ್ಟೇಟ್ಮೆಂಟ್ಸ್. ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ನಾವು ನೋಡಿದ್ದೀವಿ, 39 lakhs ಟ್ರಾನ್ಸಾಕ್ಷನ್ಸ್ ಇದೆ ಒಂದು ವರ್ಷದ ಏನು ನಮಗೆ ಸಿಕ್ಕಿದೆ. ಅದು ಸೊ ಹ್ಯೂಜ್ ಮನಿ ಇಸ್ ಇನ್ವಾಲ್ವ್ ಇದೆ. ಸೊ ಅದು ಕೂಡ ನಾವೆಲ್ಲ ಅನರ್ತ್ ಮಾಡ್ತೀವಿ. ಈಗ ಜಸ್ಟ್ 24 ಗಂಟೆ ಆಗಿದೆ. ಶ್ರೀ BR ಗಡ್ಡೇಕರ್ ಮತ್ತು ಅವರ ತಂಡಕ್ಕೆ ನಾನು ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇನ್ನೂ ಒಂದು ಅಫೆಂಡರ್ ಇದ್ದ, ವಿ ಆರ್ ಲುಕಿಂಗ್ ಫಾರ್ ಹಿಮ್ ಫಾರ್ ಕ್ವೈಟ್ ಲಾಂಗ್.